ಪುಣ್ಯಾತ್ಮರೇ, ಯಾಕೆ ನಿಮಗೆ ಪುಣ್ಯಾತ್ಮರೇ ಅಂತ ಕರಿತೀವಿ ಅಂದ್ರೆ, ಈ ಗೇಟಿನ ಒಳಗೆ ಬರ್ಬೇಕಾದ್ರೆ ಪುಣ್ಯ ಬೇಕು. 7 ಜನ್ಮದ ಪುಣ್ಯ ಇತ್ತಂದ್ರೆ ಯಾವ್ದಾರ ಗುಡಿ ಗುಂಡಾರ ಕಂಡ್ರ, ಯಾರ ಸಾಧು ಸಂತರ ಮಹಾತ್ಮರ ಕಂಡ್ರ ಕೈ ಮುಗಿಬೇಕು ಅಂತ ಬುದ್ಧಿ ಬರ್ತದಂತ. ಇಲ್ಲದ್ರೆ ಹಂಗ ಸೆಟ್ಕೊಂಡು ಹೋಗವು. ನಿಂತ ಅಲ್ಲೇ ಒಳಗೇನು ಬರೋದಿಲ್ಲ, ಹೊರಗನ ಅಲ್ಲೇ ಚಪ್ಪಲಿ ಬಿಟ್ಟು ಅಲ್ಲೇ ಕೈ ಮುಗಿದು ಮುಂದಕ್ಕೆ ಹೋಗಾರ. ಒಂದು 7 ಜನ್ಮದ ಪುಣ್ಯ ಇತ್ತಂದ್ರೆ. 14 ಜನ್ಮದ ಪುಣ್ಯ ಇತ್ತಂದ್ರೆ ಗುಡಿ ಒಳಗೆ ಬರ್ಬೇಕನ್ನೋ ಬುದ್ಧಿ ಬರ್ತದಂತ. ಬಂದು ಗಂಟೆ ಹೊಡೆದು ನಮಸ್ಕಾರ ಮಾಡಿ ಹೋಗಾರ. 21 ಜನ್ಮದ ಪುಣ್ಯ ಇತ್ತಂದ್ರೆ ಆ ಭಗವಂತನ ಮುಂದೆ ಸ್ವಲ್ಪ ಹೊತ್ತು ಕುಂದಿರ್ಬೇಕು, ಜಪ ಮಾಡಬೇಕು, ಭಜನೆ ಮಾಡಬೇಕು, ಆ ದೇವರನ್ನ ಕಣ್ತುಂಬ ನೋಡಬೇಕು ಅಂತ ಕುಂದಿರ್ಬೇಕು ಅನ್ನೋ ಬುದ್ಧಿ ಬರ್ತದಂತ. ಅನಂತ ಜನ್ಮಗಳ ಪುಣ್ಯ ಇತ್ತಂದ್ರೆ ಇಂಥ ಸತ್ಸಂಗ ಶಾಸ್ತ್ರ ಪ್ರವಚನ ರುಚಿ ಹತ್ತದಂತ. ಇಲ್ಲದ್ರ ಬಂದವ್ರು ಎಲ್ಲರಿಗೂ ಅದು ರುಚಿ ಹತ್ತೋದಿಲ್ರಿ. ಕೆಲವರಿಗೆ ಕಾಟಾಚಾರಕ್ಕೆ ಬಂದು ಕುಂತವ್ರಿಗೆ ಏನು ಅನಿಸ್ತತಪ್ಪ ಅಂದ್ರೆ ಹೊಳ್ಳ ಬಳ್ಳ ಟೈಮ್ ನೋಡ್ಕೊತಿರ್ತಾರೆ ಅವ್ರು. ಯಾವಾಗ ಮುಗೀತತಿ. ಒಂದು ತೊಡೆ ಮಂದಿ ಆಮ್ಯಾಲ ಬರ್ತಾರೆ, ಗೊತ್ತಾಕತ್ತಲ್ಲ ಪ್ರವಚನ ಮುಗಿದ ಮ್ಯಾಲ ಇರ್ವಲ್ದ. ಅದು ಆಟರ ಪುಣ್ಯ ಐತಂತ ತಿಳ್ಕೊಳೋದು. ಯಾಕ ಪ್ರಸಾದರ ಅವ್ರ ಹೊಟ್ಟಿಗೆ ಹೋಗ್ತತ್ತಲ್ಲ, ಅದರಾಗೂ ದೊಡ್ಡ ತಾಕತ್ತೈತಿ. ಅವರಿಗೂ ಏನು ಬೈಯಂಗಿಲ್ಲ. ಸಿದ್ಧಾರೂಢರ ಬಾನ ಉಂಡವನಾಗ್ಯಾನ ಜಾಣ. ಅವ್ರ ಪ್ರಸಾದದೊಳಗೂ ಅಂತ ತಾಕತ್ತೈತಿ. ಕಾಲಾಂತರಕ್ಕಾದರೂ ಅವ್ರಿಗೆ ಅಂಥದ್ದು ಒಂದು ಸದ್ಬುದ್ಧಿ ಬರ್ತೈತಿ. ಇದ್ರ ರುಚಿ ಹತ್ತಬೇಕಾಗಿದ್ರೆ ಅದು ಯಾರ ಅಂತಃಕರಣ ಸ್ವಚ್ಛ ಐತಿ, ಯಾರಿಗೆ ಅನಂತ ಜನ್ಮದ ಪುಣ್ಯ ಐತಿ ಅವ್ರಿಗೆ ಹಿತ ಅನ್ನಿಸ್ತದೆ ಪ್ರವಚನ. ಇಲ್ಲ ಅಂದ್ರೆ ಕಿರಿಕಿರಿ ಅನ್ನಿಸ್ತತಿ. ಮೊನ್ನೆ ಐರಣಿ ಅಜ್ಜೋರು ಅದನ್ನು ಹೇಳಿದರು. ಇದರ ಗ್ರಂಥದ ಹೆಸರು ಸಿದ್ಧಾರೂಢ ಕಥಾಮೃತ ಅಂತ ಇದಕ್ಕೆ ಹೆಸರು. ಅದೇನ್ರಪ್ಪ ಅಮೃತ ರುಚಿನ ಇರ್ತತಿ ಅಂತ ನಾವಂದ್ವಿ. ಐರಣಿ ಅಜ್ಜೋರು ಅಂದರು, ಹಂಗಾಗೋದಿಲ್ಲಪ್ಪ, ಅದು ಅಮೃತನೇ ಇರುವಲ್ದು. ಯಾಕ ಜ್ವರ ಬಂದವ್ರ ಬಾಯಿಗೆ ಅಗ್ದಿ ರುಚಿಯಾಗಿದ್ದು ಸಹಿತ ಕಹಿ ಹತ್ತತ್ತಪ್ಪ, ಹಂಗೆ ಎಲ್ಲರಿಗೂ ರುಚಿ ಹತ್ತೋದಿಲ್ಲ ಅಂದರು ಅಜ್ಜೋರು. ಹಾಗೆ ಇದರ ರುಚಿ ಹತ್ತಬೇಕಾದ್ರೂ ಒಂದು ಭಾಗ್ಯ ಬೇಕು. ಬಹುಶಃ ರುಚಿ ಹತ್ತಂತನ ಟೈಮ್ ಸರಿ ಬರಾಕತ್ತೀರಿ. ಒಂದು ತೊಡೆ ಮಂದಿ ಅರ್ಧ ಭಾಗದ ಲಾಭ ತಗೊಳಕತ್ತೀರಿ, ಒಂದು ತೊಡೆ ಮಂದಿ ಪೂರ್ಣ ಲಾಭ ತಗೊಳಕತ್ತೀರಿ. ಅವ್ರು ಕಡ್ಯಾಗ ಬರೋ ಮಂದಿ ಬಾಲಾಟ್ ಹಿಡ್ಕೊಂಡಾರ. ಅವ್ರು ನಮ್ಮ ಕಲಬುರ್ಗಿ ಶರಣ ಬಸಪ್ಪನವ್ರ ಕಡೆಗೆ ಒಬ್ಬ ಬಡ ಬ್ರಾಹ್ಮಣ ಹೋಗಿದ್ನಂತ ಮಗಳ ಮದುವೆ ಸಲುವಾಗಿ ದುಡ್ಡು ಕೇಳಾಕ. ಸ್ವಾಮಿಗಳ ಹತ್ರ ಏನು ಕೇಳ್ಬೇಕು ಅನ್ನೋದು ನಮ್ಮ ಮಂದಿಗೆ ಗೊತ್ತಾಗೋಲ್ರಿ. ಎಂದೂ ಗುರುಗಳ ಹತ್ರ ಯಪ್ಪ ಒಂದಿಟ್ಟು ಸಾಲ ಕೊಡ್ರಿ, ನಿಮಗೊಂದು 6 ತಿಂಗಳು ಬಿಟ್ಟು ಕೊಡ್ತೀನಿ, ಈ ವ್ಯವಹಾರ ಮಾಡಬಾರ್ದು ಯಾವ ಸ್ವಾಮಿಗಳ ಹತ್ರನು. ಆಶೀರ್ವಾದ ಬೇಡಬೇಕು ಹೊರತು ಸ್ವಾಮಿಗಳ ಹತ್ರ ವ್ಯವಹಾರ ಮಾಡಬಾರ್ದು. ಯಪ್ಪ ಭಾಳ ಕೈ ಬಿಗಿ ಆಗೈತೆ ರೀ, ಕೈಗಡ ಕೊಡ್ರಿಪ್ಪ ನನ್ನ ಮಗಳ ಮದುವೆಗೆ. ಸ್ವಾಮಿಗಳಂದ್ರು, ತಮ್ಮ ನಾವು ನಾಳೆಗೆ ನಾಡ್ದಕ್ಕಂತ ಇಡೋದಿಲ್ಲೋ, ಬಂದದ್ದು ದಾಸೋಹ ಮಾಡಿ ಮುಗಿಸ್ತೀವಪ್ಪ, ನನ್ನ ಕಡೆ ದುಡ್ಡಿಲ್ಲ ಅಂದ್ರೆ ಹಠ ಮಾಡಕ್ಕತ್ ಕಾಲು ಹಿಡ್ದಾವ್ ಬಿಡುವಲ್ಲ. ನೀವು ಕೊಡ್ತೀರನ್ನತ್ತ ನಿಮ್ಮ ಕಾಲು ಬಿಡೋಲ್ಲ ಅಂದಾಗ ಅವನ ಮೇಲೆ ಅವನ ಅಷ್ಟಾಗಲಿ ಮಹಾತ್ಮರು ಕರುಣಾಶಾಲಿಗಳು. ಆಯ್ತು ಬಾ ಕೊಡ್ತೀನಂತ ಹೊರಗೆ ಕರ್ಕೊಂಡು ಹೊಂಟ್ರು. ದುಡ್ಡು ಎಲ್ಲಿ ಇಡ್ತಾರೆ, ಮಠದಾಗ ಒಳಗೆ ಟ್ರೆಜುರಾಗಿ ಇಡ್ತಾರೆ. ಈ ಸ್ವಾಮಿ ಎಲ್ಲಿ ಹೊರಗೆ ಕರ್ಕೊಂಡು ಹೊಂಟು ಎಲ್ಲಾರ ಹೋಗೋದು ಇಟ್ಟಾರೆ ಅಂಬಾಲ್ ಅಂತವ. ಅವ್ರು ಬೆನ್ನು ಹತ್ತಿದ ಊರು ಹೊರಗ ಒಂದು ದೂರ ಮರಡಿ ಅಂತಾರೆ, ಅದಕ್ಕೆ ಗುಡ್ಡದ ಮರಡಿ ಅಂತದ ಜಾಗದಾಗ ಹೋಗಿ ಒಂದು ಗಿಡದ ಕೆಳಗ ಒಂದು ದೊಡ್ಡ ಹುತ್ತದ ಮುಂದೆ ನಿಂತ ಶರಣಬಸಪ್ಪ ಸ್ವಾಮಿಗಳು ಚಪ್ಪಾಳೆ ಹೊಡೆದ್ರಂತೆ. ಚಪ್ಪಾಳೆ ಹೊಡೋದ್ರೊಳಗೆ ಒಂದು ಘಟಸರ್ಪ ಹುತ್ತದೊಳಗಿಂದ ಹೊರಗೆ ಬಂತು, ಬಲವಾದ ಹಾವು. ತಮ್ಮ ಆಗಲೇ ಕೇಳಿದೆಲ್ಲ ಬಂದತ್ ನೋಡಿ ಹಿಡ್ಕೊ ಅಂದ್ರು.
ಅವಂದ ಸ್ವಾಮಿ ಯಾರನ್ನ ಕೊಲ್ಬೇಕಂತ ಮಾಡಿ ಅಂದವ. ಅಲ್ಪ ನಾ ಬದುಕಿದ್ರ ಮಗಳ ಮದುವೆ ಮಾಡ್ತೀನಿ, ಹಾವು ಹಿಡಿ. ಇಲ್ಲೋ ನಾ ಹೇಳೋದು ಕೇಳೋದು ಹಾವಲ್ಲ, ಅದು ನಿಧಿ ಐತಿ, ಹಿಡ್ಕೊಳ್ಳೋ ಎಟ್ಟು ಹೇಳಿದ್ರೆ ಹಿಡಿವಲ್ಲ. ಅದು ನೋಡಿ ಹೊಳ್ಳಿ ಹೊಂಡ್ತ್ರಿ ಹಾವು. ವಾಪಸ್ ಹುತ್ತದಾಗ ಹೋಗೋ ಮುಂದ ಎಷ್ಟು ಬೈದು ಹೇಳ್ತಾರೆ, ಯಪ್ಪ ನಿನಗಿಂತ ಅವಕಾಶ ಮತ್ತೆ ಸಿಗೋದಿಲ್ಲೋ, ಇನ್ನಿನ ನಶೀಬ ಹಿಡ್ಕೊಳ್ಳೋ, ಇನ್ನು ಇಟ ಉಳಿದೈತಿ, ತುದಿ ಹಿಡಿದೈತಿ, ಅಷ್ಟರ ನಿನ್ನ ಪಾಲಿಗೆ ಗಟ್ಟಕ್ಕತ್ ಹಿಡ್ಕೊಳ್ಳೋ ಅಂತ ದೊಡ್ಡ ಮಹಾತ್ಮ ಭಾಳ ಒತ್ತಾಯ ಮಾಡಕತ್ತೇನಂತ ಗಟ್ಟಿ ಧೈರ್ಯ ಮಾಡಿ ತುದಿ ಬಾಲ ಅಟ್ಟು ಹಿಡ್ದ. ಎಟ್ಟು ಹಿಡಿದದ್ದು ಅಟ್ಟ ಬಂಗಾರ ಆಗೋಯ್ತು. ಅಯ್ಯೋ ನನ್ನ ಹಣೆ ಬರ ಅಂದವ. ದೊಡ್ಡ ಹಾವು ಬಂದಿತ್ತು. ಅಜ್ಜ ಇನ್ನೊಮ್ಮೆ ಚಪ್ಪಾಳಿ ಹೊಡಿ ಅಂದ. ಅದು ಹಂಗಾಗೋದಿಲ್ಲ ಅಂದ. ಯಾಕಂದ್ರೆ ಹೊಳ್ಳ ಬೆಳ್ಳ ಸಿಗೋ ಅವಕಾಶ ಅಲ್ಲದು. ಒಮ್ಮೆ ಸಿಕ್ಕತ್ತಂದಾಗ ಅದರ ಪೂರ್ಣ ಲಾಭ ತಗೋಬೇಕ ಹೊರತು ತುದಿ ಬಾಲ ಹಿಡಿಬಾರದು. ನಿಮ್ಗೆ ಯಾಕೆ ಹೇಳಾಕತ್ತೀವಂದ್ರೆ ಇದರಾಗ ಮೋರ್ ದ್ಯಾನ್ 70% ಎಲ್ಲ ಭಜನೆ ಮುಗಿದ ಮ್ಯಾಲ ಪ್ರೋಚನ್ ಚಲೋ ಆಗೋ ವೇಳಕ್ಕೆ ಬಂದು ಕುಂದಿರ್ತೀರಿ ನೀವು ತುದಿ ಬಾಲ ಹಿಡ್ದಂಗೆ. ನಿಮಗೆ ಪೂರ್ಣ ಲಾಭ ಸಿಗಬೇಕಂದ್ರೆ ಆರಂಭಕ್ಕೆ ನಾಮಸ್ಮರಣೆಗೆ ಬಂದು ಕುಂದ್ರಿ. ಈಶ್ವರ ನಾಮದೊಳಗೆ ಎಂಥ ಸುಖ ಐತಂದ್ರೆ ಆ ಶಿವಗ ಸಹಿತ ನಾವು ಸವಾಲು ಹಾಕೋ ತಾಕತ್ತು ಬರ್ತೈತೆ. ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ಸಂತರು ಹೇಳ್ಯಾರ. ಅವನ ನಾಮದ ತಾಕತ್ತು ಹೆಂಗೈತಂದ್ರೆ ಆ ಶಿವನಿಗಿಂತನೂ ಹೆಚ್ಚು ಶಿವನಾಮ. ಏನ್ರಿ ಹಿಂಗಂತೀರಿ ಅಂದ್ರೆ ಹೌದು. ಶಿವ ಯಾವಾಗಾರ ಒಮ್ಮೆ ಭಾಳ ತಪಸ್ಸು ಮಾಡಿದ್ರೆ ಒಂದು ಕ್ಷಣ ದರ್ಶನ ಕೊಡ್ಬೋದು. ಆದರೆ ಶಿವನಾಮ ನಿರಂತರ ನಮ್ಮ ಸಹವಾಸ, ನಮ್ಮ ಸಂಘದಾಗ ಇರ್ತೈತಿ. ಭಾಳ ದೊಡ್ಡದು ನಾಮದ ಮಹಿಮೆ. ಅದಕ್ಕೆ ಅಣ್ಣ ಬಸವಣ್ಣ ಹೇಳ್ತಾರೆ, ಓಂ ನಮ ಶಿವಾಯ ಮೀರಲಮ್ಮದೆ ನಿಂತವು ವೇದ, ಓಂ ನಮ ಶಿವಾಯ ಮೀರಲಮ್ಮದೆ ನಿಂತವು ಶಾಸ್ತ್ರ, ಓಂ ನಮ ಶಿವಾಯ ಮೀರಲಮ್ಮದೆ ನಿಂತವು ಪುರಾಣಗಳು. ವಶ್ಯ ವಶ್ಯ ವಶ್ಯವೆಂಬುವಿರಿ ಎಲೆಗಾವಿಲರುಗಳಿರ ಕೇಳಿರಯ್ಯ. ಓಂ ನಮ ಶಿವ ಎಂಬುದೇ ಮಂತ್ರ, ಓಂ ನಮ ಶಿವ ಎಂಬುದೇ ತಂತ್ರ, ಓಂ ನಮ ಶಿವ ಎಂಬುದೇ ಸರ್ವಜನ ವಶ್ಯ ಕೂಡಲ ಸಂಗಮ ದೇವ ಅಂತ ಅಣ್ಣ ಬಸವಣ್ಣ ಹೃದಯ ತುಂಬಿ ಆ ಮಂತ್ರದ ಗುಣಗಾನ ಮಾಡ್ತಾರೆ ಪುಣ್ಯಾತ್ಮರೇ. ಆ ಮಂತ್ರದೊಳಗೆ ಅಪಾರವಾದ ಶಕ್ತಿ ಐತಿ. ಆಗಲಾರದ ಕೆಲಸ ಆಗುವಂಗ ಮಾಡುವಂಥದ್ದು, ಅಘಟಿತ ಘಟನಾ ಸಾಮರ್ಥ್ಯ ಆ ಮಂತ್ರಕ್ಕೈತಿ. ಅದಕ್ಕೆ ಈ ಅವಕಾಶ ನಿಮಗೆ ಮತ್ತೆ ಸಿಗೋದಿಲ್ಲ. ಪೂರ್ಣ ಅವಧಿ ಒಳಗೆ ನೀವು ಪಾಲ್ಗೊಳ್ರಿ ಅನ್ನುವಂಥ ಕಿವಿ ಮಾತನ್ನು ಹೇಳ್ತಾ ಈಗ ಅಜ್ಜೋರ್ ಚರಿತ್ರೆ ಒಳಗೆ ಪ್ರವೇಶ ಆಗೋಣ. ನಿನ್ನೆ ದಿವಸ ಸಿದ್ಧಾರೂಢಪ್ಪನ ಬಾಲಲೀಲೆಗಳನ್ನು ನಾವು ನೋಡ್ತಾ ಬಂದ್ವಿ. ನೆನಪೈತಿ? ಸಣ್ಣ ಗಡಿಗೆ ಒಳಗೆ ರಾಶಿ ಎಳ್ಳು ಸುರಿಸಿದ್ದು, ಶಾಪ ಕೊಟ್ಟು ಎಮ್ಮೆ ಸತ್ತಾಗ ಅಮ್ಮ ಅಳೋದನ್ನು ನೋಡಿ ಅವನ ದುಃಖ ಹರಣ ಮಾಡೋ ಸಲುವಾಗಿ ಮುಟ್ಟಿ ಸತ್ತಿ ಎಮ್ಮೆಯನ್ನು ಎಬ್ಬಿಸಿದ್ದು, ನೇರಳೆ ಹಣ್ಣು ಒಂದೇ ಒಂದು ಹಣ್ಣು ಕೈಯಾಗಿ ಹಿಡಿದು ಶಿವಾಯ ನಮ ಅಂತ ನೆಲದ ಮೇಲೆ ಹೋಗಿದ್ರೆ ರಾಶಿ ನೇರಳೆ ಹಣ್ಣು ತಯಾರಾದದ್ದು, ದೇವದತ್ತ ಅನ್ನುವಂಥ ಬಾಲಕನನ್ನು ಕೆರೆ ಒಳಗೆ ಮುಳುಗಿಸಿ ಅವನಿಗೆ ಬ್ರಹ್ಮಾನಂದದ ಸುಖವನ್ನು ಕೊಟ್ಟು ಅವು ಕರೆದ ಕೂಡಲೇ ಜೀವಂತವಾಗಿ ಹೊಳ್ಳಿ ಬಂದದ್ದು, ಸತ್ತ ಹಾವನ್ನು ಬದುಕಿಸಿದ್ದು. ಸಿದ್ದಪ್ಪ